ಜಂಗಲದಲ್ಲಿ ಮಳೆ ಮೂರ್ತಿಯಾಗಿ ಸುರಿಯಲು ಆರಂಭವಾಗುತ್ತಿದ್ದಂತೆಯೇ ಕಾಗೆ ತನ್ನ ಬಲವಾದ ಮನೆಯೊಳಗೆ ಆರಾಮವಾಗಿ ಕುಳಿತುಕೊಂಡಿತು. ಆದರೆ ಬಡ ಚಿಕ್ಕ ಗೋರಯ್ಯೆಯ ಮನೆ ಹುಲ್ಲಿನಿಂದ ಮಾಡಿದ್ದುದರಿಂದ ಮಳೆಯಲ್ಲಿ ಹರಿದು ಹೋಗಿತು. ಗೋರಯ್ಯೆ ತೊಯ್ದುಕೊಂಡೇ ಕಾಗೆಯ ಮನೆಯ ಬಾಗಿಲಿಗೆ ಬಂದು ಬೇಡಿಕೊಂಡಳು. ಕಾಗೆ, ಅಣ್ಣ, ತುಂಬಾ ಚಳಿ ಆಗುತ್ತಿದೆ, ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಲು ಬಿಡಿ. ಕಾಗೆ ಬಾಗಿಲು ತೆರೆದು ಹೊರಗೆ ಬಂದಾಗ ಅದರ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮೂಡಿತು. ಗೋರಯ್ಯೆಯನ್ನು ಒಳಗೆ ಬಿಡೋಣ, ನಂತರ ಅದನ್ನು ಬೆದರಿಸಿ ಅದರ ಎಲ್ಲಾ ಸಂಗ್ರಹಿಸಿದ ಧಾನ್ಯವನ್ನು ಕಸಿದುಕೊಳ್ಳೋಣ ಎಂದುಕೊಂಡಿತು. ಕಾಗೆ ಹೇಳಿತು, ಬಾ ಗೋರಯ್ಯೆ ತಂಗಿ, ನನ್ನ ಮನೆ ನಿನ್ನದೇ. ಗೋರಯ್ಯೆ ಒಳಗೆ ಬಂದಳು, ಆದರೆ ಕಾಗೆಯ ಕಣ್ಣಿನ ಹೊಳಪನ್ನು ನೋಡಿ ಏನೋ ತಪ್ಪಾಗಿದೆ ಎಂದು ಅರ್ಥಮಾಡಿಕೊಂಡಳು. ರಾತ್ರಿ ಗಾಢವಾಗುತ್ತಿದ್ದಂತೆ ಕಾಗೆ ತನ್ನ ಭಾರಿ ಧ್ವನಿಯಲ್ಲಿ ಹೇಳಿತು, ಗೋರಯ್ಯೆ, ನೀನು ಈ ಬಾರಿ ತುಂಬಾ ಧಾನ್ಯ ಸಂಗ್ರಹಿಸಿದ್ದೀಯಂತೆ. ಜೀವಪ್ರಿಯವಾಗಿದ್ದರೆ ಆ ಎಲ್ಲಾ ಧಾನ್ಯವನ್ನು ನನ್ನ ಮನೆಗೆ ತಂದುಕೊಡು, ಇಲ್ಲವಾದರೆ ನಿನ್ನನ್ನು ಮಳೆಯಲ್ಲಿ ಹೊರಗೆ ತಳ್ಳಿಬಿಡುತ್ತೇನೆ. ಗೋರಯ್ಯೆ ಹೆದರದೆ ಶಾಂತವಾಗಿಯೇ ಇತ್ತು. ಅವಳು ಕಿಟಕಿಯಿಂದ ಹೊರಗೆ ನೋಡಿದಾಗ ಒಂದು ಕೋತಿ ಮರದ ಒಳಭಾಗದಲ್ಲಿ ಮರೆತು ನೋಡುತ್ತಿರುವುದನ್ನು ಕಂಡಳು. ಗೋರಯ್ಯೆ ಒಂದು ಯುಕ್ತಿ ಆಲೋಚಿಸಿತು. ಕಾಗೆಯ ಹತ್ತಿರ ಬಂದು ಹೇಳಿತು, ಕಾಗೆ ಅಣ್ಣ, ಧಾನ್ಯ ಬಹಳ ಇದೆ, ಆದರೆ ಅದನ್ನು ಒಂದು ದೊಡ್ಡ ಹಾವು ಕಾವಲು ಕಾಯುತ್ತಿದೆ. ನೀವು ಆ ಹಾವನ್ನು ಓಡಿಸಿದರೆ ಎಲ್ಲಾ ಧಾನ್ಯ ನಿಮ್ಮದು. ಲೋಭಿ ಕಾಗೆ ಹಾವಿನ ಹೆಸರನ್ನು ಕೇಳಿ ಒಂದು ಕ್ಷಣ ಹೆದರಿತು, ಆದರೆ ಧಾನ್ಯದ ಆಸೆಗೆ ಸಮ್ಮತಿಸಿತು. ಬೆಳಿಗ್ಗೆ ಮಳೆ ನಿಂತ ನಂತರ ಕಾಗೆ ಗೋರಯ್ಯೆಯ ಜೊತೆ ಅದರ ಸ್ಥಳಕ್ಕೆ ಹೋಯಿತು. ಗೋರಯ್ಯೆ ಸೂಚಿಸಿ ಹೇಳಿತು, ಅಣ್ಣ, ಆ ಗಿಡದ ಹಿಂದೆ ಹಾವು ಮರೆತು ಇದೆ. ಕಾಗೆ ಗಿಡದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಹಾವು ಇರಲಿಲ್ಲ, ಬದಲಾಗಿ ಒಂದು ಬೇಟೆಗಾರನ ಹಳೆಯ ಬಲೆಯಿತ್ತು, ಅದರಲ್ಲಿ ಕಾಗೆ ಸಿಕ್ಕಿಬಿಟ್ಟಿತು. ಕಾಗೆ ಕಾವ್ ಕಾವ್ ಎಂದು ಅಳುತ್ತಾ, ಗೋರಯ್ಯೆ ತಂಗಿ, ನನ್ನನ್ನು ಉಳಿಸು, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಬೇಡಿಕೊಂಡಿತು. ಆಗ ಮರದಿಂದ ಕೋತಿ ಕೆಳಗೆ ಇಳಿದು ಬಂದು ಹೇಳಿತು, ಕಾಗೆ ಅಣ್ಣ, ಸಂಕಷ್ಟದಲ್ಲಿ ಬಂದ ಸ್ನೇಹಿತನಿಗೆ ಸಹಾಯ ಮಾಡುವ ಬದಲು ನೀನು ಅವನನ್ನು ದೋಚಲು ಯೋಚಿಸಿದ್ದೆ. ಈಗ ಈ ಬಲೆಯಲ್ಲೇ ಉಳಿದು ನಿಷ್ಠೆಯ ಪಾಠ ಕಲಿತುಕೋ. ಗೋರಯ್ಯೆ ಕೋತಿಗೆ ಧನ್ಯವಾದ ಹೇಳಿ ತನ್ನ ಪರಿಶ್ರಮದಿಂದ ಹೊಸ ಮನೆ ಕಟ್ಟಲು ಆರಂಭಿಸಿತು. ಕಾಗೆ ಬಹಳ ಹೊತ್ತು ಹೋರಾಡುತ್ತಾ ಕೊನೆಗೆ ಅರ್ಥಮಾಡಿಕೊಂಡಿತು, ಮೋಸದ ಅಂತ್ಯ ಯಾವಾಗಲೂ ಕೆಟ್ಟದ್ದೇ. ಆ ದಿನ ಸಂಪೂರ್ಣ ಕಾಡು ಕಲಿತ ಪಾಠ ಏನೆಂದರೆ, ಕೆಟ್ಟತನ ಮತ್ತು ಮೋಸದ ಮೇಲೆ ಕಟ್ಟಿದ ಮನೆ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಸಂಕಷ್ಟದಲ್ಲಿ ತಮ್ಮವರನ್ನು ಮೋಸ ಮಾಡುವವರು ಒಂದು ದಿನ ತಾವೇ ದೊಡ್ಡ ಸಂಕಷ್ಟದಲ್ಲಿ ಸಿಲುಕುತ್ತಾರೆ. ನಿಮಗೆ ನಮ್ಮ ಕಥೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ.